ಮಾಡಿದ್ದಾರೆ. ಏನಂತೀರಾ? ಅವ್ರಿಗೆ ಜೋರಾದ ಚಪ್ಪಾಳೆ ಬರಬೇಕು ಅವರಿಗೆ. ಸೊ ಯಾವಾಗಲೂ ಎಲ್ಲ ಆಡಿಯನ್ಸ್ಗೂ ನೀವು ನಮ್ಗೆ ಚಮಕ್ ಕೊಡ್ತಾ ಇರ್ತೀರಾ, ಸರ್ಪ್ರೈಸ್ ನೀವು ಕೊಡ್ತಾನೆ ಇರ್ತೀರಾ ಒಂದಲ್ಲ ಒಂದು ವೇ ಅಲ್ಲಿ. ಓಕೆ, ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ದಿಸ್ ವಂಡರ್ಫುಲ್ ಶೋ. ಓಕೆ, ಸೊ ನೀವು ಹೇಳಿ ಹೆಂಗ ಅನಿಸ್ತದೆ being here and being with so many talents in front of you? ಯಾ, ಸಖತ್ ಖುಷಿ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರನ್ನು ನೋಡಿ ತುಂಬಾ ಖುಷಿ ಆಗ್ತಿದೆ. ನನಗೋಸ್ಕರ ಒಂದ್ಸತಿ ಜೋರಾಗಿ ಸೌಂಡ್ ಮಾಡ್ತೀರಾ? ಗಂಡ್ಮಕ್ಳ ಇದ್ದೀರಾ? ಸೂಪರ್, ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ನಿಮ್ಮ ಎಂಥೂಸಿಯಾಸಮ್, ನಿಮ್ಮ ಎನರ್ಜಿ ನೋಡಿ. ನಿಮ್ಮ ಎನರ್ಜಿಯಿಂದಾನೇ ನಮಗೆ ಎನರ್ಜಿ ಬರೋದು. ಅಂಡ್ ಇವತ್ತು ನಮ್ಮ ಚಿತ್ರ ರವಿಕೆ ಪ್ರಸಂಗ, ಇದ್ರ ಬಗ್ಗೆ ಮಾತಾಡೋದಕ್ಕೆ ನಾನು ಬಂದಿರೋದು. ಎಷ್ಟು ಜನ ಹೆಣ್ಮಕ್ಳಿಂದ ಇವಾಗ್ಲೂ ಟೈಲರ್ ಹತ್ರ ಬ್ಲೌಸ್ ಕೊಟ್ಟು ಬ್ಲೌಸ್ ಹೊಲ್ಸ್ಕೊತೀರಾ? ವಾವ್, ಓಕೆ. ಯಾರಿಗಾದ್ರೂ ಟೈಲರ್ ಫಸ್ಟ್ ಟೈಮೇ ಬ್ಲೌಸ್ ಹೊಲ್ಕೊಟ್ಟ ಪರ್ಫೆಕ್ಟ್ ಆಗಿ ಹೊಲ್ಕೊಟ್ಟಿದಾರ? ಯಾರು ಹೊಲ್ಕೊಟ್ಟಿದ್ದಾರೆ? ಕೈ ಎತ್ತಿ. ಓಕೆ, ಅವ್ರ ಕೈ ಎತ್ತಿರೋರು ಮೇ ಬಿ ಅವರೇ ಅವ್ರ ಬ್ಲೌಸ್ ಹೊಲ್ಕೊಟ್ಟಿರ್ಬೋದು. ಅವರೇ ಟೈಲರ್. ನೀವು ಟೈಲರಾ ಅಲ್ವಾ? ಓಕೆ, ನೈಸ್. ಒಳ್ಳೆ ಟೈಲರ್ಸ್ ಇದ್ದಾರೆ ಪಾಪ. ಎಲ್ಲ ಟೈಲರ್ಸ್ ಕೆಟ್ಟವರು ಅನ್ನೋದು ತಪ್ಪಾಗುತ್ತೆ. ಆದ್ರೆ ಇಲ್ಲಿ ಈ ಒಂದು ಚಿತ್ರದಲ್ಲಿ ಈ ಹುಡುಗಿ ಕತೆ ಏನೇನೋ ಆಗೋಗುತ್ತೆ. ಅದ್ರ ಬಗ್ಗೆ ಇನ್ನು ಡೀಟೇಲ್ ಆಗಿ ಮಾತಾಡಿ ಅವ್ರು ಏನೋ ಕೇಳಿದ್ರು ನಾನು ಇನ್ನೇನೋ ಹೇಳ್ತಾ ಇದ್ದೀನಿ ಫುಲ್. ಸೊ ಗೀತಾ ಮನೋಹರ್ ಎನರ್ಜಿ ನೋಡಿ ಫುಲ್ ಎಕ್ಸೈಟ್ ಆಗ್ಬಿಟ್ಟಿದ್ದಾರೆ. ಚಪ್ಪಾಳೆ ಬರಬೇಕು. ಓಕೆ, ಸೊ ವೆರಿ ಸೀರಿಯಸ್ ಕ್ವಶನ್ ಮಾತ್ರ ಕೇಳ್ಬೇಕಂತ ಇದ್ದೀನಿ ನಾನು. ಪ್ಲೀಸ್. ಹೆಂಗೆ ಇಷ್ಟು ಕ್ಯೂಟ್ ಆಗಿ ಕಾಣಿಸ್ಬಿಡ್ತೀನಿ? ಏನಂತೀರಾ ಹುಡುಗರು? ಥ್ಯಾಂಕ್ ಯು. ಸೊ ಈ ಬಗ್ಗೆ, ಈ ಚಿತ್ರದ ಬಗ್ಗೆ, ಹೂ ಕ್ಯಾನ್ ಬಿ ಅ ಬೆಟರ್ ಪರ್ಸನ್ ದೆನ್ ದ ಕ್ಯಾಪ್ಟನ್ ಆಫ್ ದ ಶಿಪ್ ಹಿಮ್ಸೆಲ್ಫ್. ಓಕೆ, ಸೊ ಎರಡು ಕೈ ಮೇಲೆ ಎತ್ತಿ ಜೋರಾದ ಚಪ್ಪಲೆಯೊಂದಿಗೆ ಸ್ವಾಗತಿಸಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಿಸ್ಟರ್ ಸಂತೋಷ್ ಬೆಳಂಗೆರೆ ಅವರನ್ನು ದಯವಿಟ್ಟು ವೇದಿಕೆಯನ್ನು ಬರಮಾಡ್ಕೊಳ್ಳೋಣ ಅಂತ ಕೇಳ್ಕೊಳ್ತೀನಿ. ಎರಡು ಕೈ ಮೇಲೆ ಎತ್ತಿ, ಎರಡು ಕೈ ಜೋರಾದ ಚಪ್ಪಲೆಯೊಂದಿಗೆ ಸ್ವಾಗತಿಸಿ ಸಂತೋಷ್ ಬೆಳಂಗೆರೆ ಸರ್. ಸರ್ ಡೈರೆಕ್ಟ್ ಆಗಿ ಮಾತಾಡ್ತೀನಿ. ಓಕೆನಾ? ಹೆಂಗೆ ಸಾಕಿ? ಸೊ ಏನ್ ಸ್ಪೆಷಾಲಿಟಿ ಇದು? ಇದು ಯಾಕೆ ಕಾನ್ಸೆಪ್ಟ್? ಓಕೆ, ಎಂತೇನಾರು ಹೇಳಿದ್ರೆ ನಾನು ರವಿಕೆ ಬಗ್ಗೆ ಮೂವಿ ಮಾಡಬೇಕು ಅಂತ 100%. ಓಕೆ, ಸೂಪರ್ ಸರ್. ಓವರ್ ಟು ಯು ಸರ್, ಬಿಕಾಸ್ ಯು ಆರ್ ದ ಕ್ಯಾಪ್ಟನ್ ಆಫ್ ಶಿಪ್. ಸೊ ಈ ಟೀಮ್ ಅಲ್ಲಿ ಬಂದಿದೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಹೇಳಿ? ಸೊ ಎಲ್ಲರಿಗೂ ಹೊಸ ವರ್ಷದ and we welcome on Wow Cinemas Reels Awards function as well as Ravike Prasanga in association. So pre-release event ಫೆಬ್ರವರಿ 16ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಚಿತ್ರಮಂದಿರಗಳಲ್ಲಿ ಬಂದು ಸಿನಿಮಾ ನೋಡಬೇಕು ಅಂತ ಕೇಳಿಕೊಳ್ತೀನಿ. ಫಸ್ಟ್ ವಿಷಯ. ಸೊ ಸಿನಿಮಾದ ಬಗ್ಗೆ ಹೇಳಬೇಕು, ನನ್ನ ವೈಫೇ ಕಾನ್ಸೆಪ್ಟ್ ತಗೊಂಡು ಬಂದು ಒಂದು ಲೈನ್ ಬಂತು ಅವಳಿಗೆ, ನನಗೆ ಒಂದು ಬ್ಲೌಸಿನ ಬಗ್ಗೆ ಕಥೆ ಇದೆ ಅಂತ. ಸೊ ನನಗೆ ಖುಷಿ ಆಯ್ತು. ಆಸ್ ಎ ಸಿನಿಮಾ ಮೇಕರ್ ನಾವು ಕೇಳ್ತಾ ಇರ್ತೀವಿ ಯಾವ ಸ್ಕ್ರಿಪ್ಟ್ ಬೇಕು ಮಾಡಿದ್ರೆ ಒಳ್ಳೇದು ಅಂತ. ಆ ಟೈಮಲ್ಲಿ ನಂಗನ್ಸಿತ್ತು ಎಸ್ ಇದು ಕನೆಕ್ಟ್ ಆಗುತ್ತೆ, ಹೆಂಗಸರಿಗೆ ಅಂತೂ 110% ಕನೆಕ್ಟ್ ಆಗುತ್ತೆ. ಅಂಡ್ ಅದ್ರ ಜೊತೆಯಲ್ಲಿ ಗಂಡಸರಿಗೆ ತುಂಬಾನೇ ಕನೆಕ್ಟ್ ಆಗುತ್ತೆ. ಯಾಕೆಂತ ಹೇಳಿದ್ರೆ ಹೆಂಗಸರು ಅದು ಅಮ್ಮ ಇರ್ಬೋದು, ಅಕ್ಕ ಇರ್ಬೋದು, ಹೆಂಡತಿ ಇರ್ಬೋದು, ಗರ್ಲ್ ಫ್ರೆಂಡ್ ಇರ್ಬೋದು, ಫಿಯಾನ್ಸಿ ಇರ್ಬೋದು, ಅಷ್ಟು ರಗಳೆ ಕೊಟ್ಟಿರ್ತಾರೆ ರವಿಕೆ ಬಗ್ಗೆ. ನಿನ್ನೆ ಮಾತಾಡ್ತಾ ಇದ್ದೀವಿ ನಾವು ಇಂಟರ್ವ್ಯೂ ಅಲ್ಲಿ. ಅವ್ರು ಫಸ್ಟ್ ಕೇಳಿದಷ್ಟು ಸರ್ ಮದುವೆ ಆಗಿ 1 ತಿಂಗಳಾಯ್ತು, ಇವಾಗ ಆಲ್ರೆಡಿ ನಾನು 10,000 ಟೈಲರ್ ಶಾಪಿಗೆ ಹೋಗಿದ್ದೀನಿ ಅಂತ. ಹಂಗೆ ವಿತ್ ಡ್ಯೂ ರೆಸ್ಪೆಕ್ಟ್ ಒಂದಷ್ಟು ಫೀಲಿಂಗ್ಸ್ ಏನಿರುತ್ತೆ ಅಂತ ಹೇಳಿದ್ರೆ, ಒಂದು ಗ್ಲಾಮರಸ್ ಇರ್ಬೋದು, ಒಂದು ಐಟಮ್ ಸಾಂಗ್ ಅಲ್ಲಿ ಹಾಕೋದಿರ್ಬೋದು, ಇಲ್ಲ ಒಂದಷ್ಟು ಬೇರೆ 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 ರೀತಿಯಲ್ಲಿ ಅವರವರ ಮನಸ್ಸಿನ ಭಾವನೆ ಅಂತ ಅದು ಕನೆಕ್ಟ್ ಆಗುತ್ತೆ. ಬಟ್ ಈ ಸಿನಿಮಾದಲ್ಲಿ ನಾವು ಒಂದು ಸಂಬಂಧವನ್ನು ಹೇಳಲಿಕ್ಕೆ ಹೊರಟಿದ್ದೀವಿ. ರವಿಕೆಯಲ್ಲಿರುವ ಒಂದು ಹುಕ್ ಏನಿದೆ, ಆ ಹುಕ್ ಹೇಗೆ ಕನೆಕ್ಟ್ ಆಗುತ್ತೆ, ಹಂಗೇನೆ ರಿಲೇಶನ್ಶಿಪ್ಸ್, ಅದು ಅಪ್ಪ ಅಮ್ಮ ಇರ್ಬೋದು, ಗಂಡ ಹೆಂಡತಿ ಇರ್ಬೋದು, ಬಿಸ್ನೆಸ್ ಪಾರ್ಟ್ನರ್ಸ್ ಇರ್ಬೋದು, ಆ ಹುಕ್ ಎಷ್ಟು ಗಟ್ಟಿಯಾಗಿರುತ್ತೆ ಅಷ್ಟು ಅದು ಒಳ್ಳೆ ಬಾಂಧವ್ಯ ಹೊಂದಿರುತ್ತೆ, ಅಷ್ಟು ಅದಕ್ಕೆ ನಮ್ಮ ಭಾಷೆಯಲ್ಲಿ ಹೇಳೋದಿದ್ರೆ ಮರ್ಯಾದೆ ಅಂತ. ಅದು ಎಲ್ಲಿ ಹೋಗೋದಾಗ್ಬೇಕು ಅಲ್ಲೇ ಒಬ್ಬರು ಇರಬೇಕು ಅಂತ. ಹಾಗೆ ರವಿಕೆ ಅಂತ ಹೇಳಿದ್ರೆ ಅಮ್ಮನಿಗೂ ಸಮ. ನವದುರ್ಗೆಯರಿಗೆ ಪ್ರಿಯವಾದ ಅಲಂಕಾರದಲ್ಲಿ ರವಿಕೆ ಒಂದು ಪ್ರಾಶಸ್ತ್ಯ ಇರುವ ವಸ್ತು.
ನಾವು ಸಂಪ್ರದಾಯದಲ್ಲಿ ಅರಿಶಿನ ಕುಂಕುಮ ಜೊತೆ ಇವಾಗ ರವಿಕೆ ಪೀಸನ್ನೇ ಕೊಡ್ತಾರೆ. ಸೊ ಇದೆಲ್ಲ ಏನ್ ಹೇಳ್ತೀವಿ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಅಂದ್ರೆ ಸಬ್ಜೆಕ್ಟಿಗೆ ಅನುಗುಣವಾಗಿ ಒಂದು ಒಳ್ಳೆ ರೀತಿಯಲ್ಲಿ ಸಿನಿಮಾ ಮಾಡಿದ್ದೇವೆ. ಸೊ ವಿ ಆರ್ ಪ್ರೌಡ್ಲಿ ಪ್ರೆಸೆಂಟಿಂಗ್ ದಿಸ್ ರವಿಕೆ ಪ್ರಸಂಗ. ಫಸ್ಟ್ ನಾವು ಇದರ ಒಂದು ಟ್ರೈಲರ್ ಅನ್ನು ನೋಡುವ. ಸೊ ವಿ ವೆಲ್ಕಮ್ ಆಲ್ ಯು ಟು ವಾಚ್ ಅವರ್ ಟ್ರೈಲರ್ ಆಫ್ ದ ಸಿನಿಮಾ ರವಿಕೆ ಪ್ರಸಂಗ. ಮಕ್ಕಳೆಲ್ಲ ಕಿವಿ ಮುಚ್ಕೊಳ್ಬೇಕು. 10ನೇ ಕ್ಲಾಸಿಂದ ಕೆಳಗಡೆ ಇರುವವರು ಯಾರು ಕಾಣ್ತಾ ಇಲ್ಲ, ಮುಚ್ಕೊಂಡ್ರ ಅವ್ರು ಚಿಕ್ಕ ಮಕ್ಳ ಬಗ್ಗೆ ಮಾತ್ರ ಹೇಳ್ತಾರೆ, ದೊಡ್ಡ ಮಕ್ಳ ಬಗ್ಗೆ ಅಲ್ಲ. ಕಂಡಮ್ಗೆ ಕಾಂಡಮ್ ಅಂತಷ್ಟೇ. ಸೊ ಒಂದು ಈ ಟ್ರೈಲರ್ ನೋಡಿದ್ರೆ ನಿಮ್ಗೆ ಅನ್ಸ್ಬೋದು ಒಂದು ರವಿಕೆ ಅಂತ ಹೇಳೋದು ಒಂದು ಸಣ್ಣ ವಿಷಯ ಇದ್ರು ಸಾನ್ವಿ ಅಂತ ಕ್ಯಾರೆಕ್ಟರ್ ಕೋರ್ಟಿಗೆ ತಗೊಂಡು ಹೋಗ್ತಾಳೆ. ಕೋರ್ಟಲ್ಲಿ ಏನೋ ಆಗುತ್ತೆ, ಒಂದಷ್ಟು ಸೋಷಿಯಲ್ ಮೀಡಿಯಾ ಇಶ್ಯೂಗಳಾಗುತ್ತೆ, ನ್ಯಾಷನಲ್ ಇಶ್ಯೂಗಳಾಗುತ್ತೆ. ಸೊ ಇದರಲ್ಲಿ 2 ಪರ್ಸ್ಪೆಕ್ಟಿವ್ ಇಂದ ಆಕ್ಚುಲಿ ಈ ಹೋಲ್ ಸಬ್ಜೆಕ್ಟ್ ಇದೆ. ಬಟ್ ಇಲ್ಲಿ ನಾವು ಟೇಲರ್ ಪಾಯಿಂಟ್ ಅಲ್ಲಿ ಹೇಳೋದಿದ್ರೆ ನಾವು ಐ ಮೀನ್ ಕಸ್ಟಮರ್ ಪಾಯಿಂಟ್ ಅಲ್ಲಿ ಈ ಸಿನಿಮಾವನ್ನು ಮಾಡಿದ್ದೇವೆ. ವಿತ್ ಡ್ಯೂ ರೆಸ್ಪೆಕ್ಟ್ ಟು ಆಲ್ ಟೇಲರ್ಸ್, ನಾವು ಈ ಒಂದು ಪ್ರೀ ಲಾಂಚ್ ಇವೆಂಟ್ ಅಲ್ಲಿ ಟೇಲರ್ ಅವರಿಗೆ ಅಂಡ್ ಟೇಲರ್ ಅವರು ಎಷ್ಟೋ ಅವರಿಗೂ ಅಷ್ಟೇ ಒಂದು ತಾಲೂಕ್ ಲೆವೆಲ್ ಅಲ್ಲಿ ಇರ್ಬೋದು, ಗ್ರಾಮ ಲೆವೆಲ್ ಅಲ್ಲಿ ಇರ್ಬೋದು, ಅಂಡ್ ಸಿಟಿಯಲ್ಲಿ ಅಫ್ಕೋರ್ಸ್ ಅವರು ಕಡಿಮೆ. ಸೊ ಅವರ ಜೀವನ ಮಾಡೋದು ಕೆಲವು ಸ್ಥಿತಿ ತುಂಬಾ ಕಷ್ಟ ಇರುತ್ತೆ. ಅಂತದ್ರಲ್ಲಿ ನಾವೊಂದು ಕಂಟೆಸ್ಟ್ ತಗೊಂಡು ಬಂದಿದ್ದೀವಿ, ಅದೇ ನಿಮ್ಮ ಊರಿನ ಬೆಸ್ಟ್ ಟೇಲರ್ ಯಾರು. ಸೊ ಇವತ್ತಿನ ಈ ನಮ್ಮ ಪ್ರೀ ಲಾಂಚ್ ಇವೆಂಟ್ ಅಲ್ಲಿ ಅದನ್ನು ಒನ್ ಆಫ್ ದ ಬೆಸ್ಟ್ ಡಿಸೈನರ್ ನಮ್ಮ ಲಕ್ಷ್ಮೀ ಕೃಷ್ಣ ಅವರು ಇವೆಂಟ್ ಅದನ್ನು ಲಾಂಚ್ ಮಾಡಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಮೇಡಮ್ ಪ್ಲೀಸ್ ವೆಲ್ಕಮ್. ಜೋರದ ಸೊ ಎಲ್ಲರಿಗೂ ನಮಸ್ಕಾರ. And it's so nice to see Geeta on big screen. ಅವ್ರು ತುಂಬ ಚಂದ ಕಾಣ್ತಾರೆ and any role she takes up to the next level. ನಾನು ಈ ಸ್ಟೋರಿ ಕೇಳಿದಾಗ ನನ್ಗೆ ಒಂದೇ ಅನಿಸಿದ್ದು, ಅಷ್ಟು ಬ್ಯಾಡ್ ಟೈಲರ್ಸ್ ಇದ್ದಾರ ಪೊಲೀಸ್ ಸ್ಟೇಷನ್ವರೆಗೂ ಹೋಗ್ಲಿಕ್ಕೆ. ವೈ ಡಿಡ್ ದೇ ಕಮ್ ಟು ಮೀ? ಸೊ ಇದು ಟ್ರೂ ಇನ್ಸ್ಪಿರೇಷನ್ ಫ್ರಮ್ ಯುವರ್ ವೈಫ್ ಅಂತ ಕೇಳ್ಪಟ್ಟೆ. ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಐ ಥಿಂಕ್ ಮೂವೀಸ್ ನಾವು ತುಂಬಾ ನೋಡ್ತಾ ಇರ್ತೀವಿ, ಇಟ್ ಇಸ್ ಅಬೌಟ್ ಎಷ್ಟು ರೇಟ್ ಇರುತ್ತೆ ಅಂತ. ಇವಾಗ ಇದು ರೈಟ್ ಟೈಮ್ ಇವಾಗ ಇಬ್ಬರಲ್ಲೂ. ಸೊ ಕೇಳೋದು ಒಂದು ಜಸ್ಟ್ ಕೇಳುವ ಒಂದು ಎಷ್ಟು ರೇಟ್ ಇರಬಹುದು ಅಂತ. ಪ್ಲೀಸ್ ಮೇಡಮ್, ನೀವು ಇವತ್ತು ಯು ಆರ್ ಲುಕಿಂಗ್ ಬ್ಯೂಟಿಫುಲ್ ಅಂಡ್ ದ ಬ್ಲೌಸ್ ಡಿಸೈನಿಂಗ್ ಇಸ್ ಎಕ್ಸಲೆಂಟ್. ಸೊ ಪ್ಲೀಸ್ ಸರ್, ನಿನ್ನೆ ನನಗೆ ಬನ್ನಿ ಅಂತ ಹೇಳಿದ್ಮೇಲೆ ಯಾವಾಗ ಬರಬೇಕು, ಎಲ್ಲಿ ಬರಬೇಕು, ವೆನ್ಯೂ ಅಂತ ಹೇಳ್ತಾರೆ. ಬಟ್ ಸರ್ ಒಂದು ಸ್ಪೆಸಿಫಿಕ್ ಹೇಳಿದ್ರು, ಸೀರೆ ಉಟ್ಕೊಂಡು ಬನ್ನಿ ಮ್ಯಾಮ್. ನಾನು ಯಾಕೆ ಅಂತ ಅರ್ಥ ಆಗಲಿಲ್ಲ, ಇವಾಗ ಅರ್ಥ ಆಯ್ತು. ಸೊ ಬೇಸಿಕ್ಲಿ ನನ್ನ ಸೀರೆ 3500, ಬಟ್ ಇದು 12,000. ಓ ಮೈ ಗಾಡ್, ಎಲ್ಲ ಮದ್ವೆ ಆಗಿರೋರು ಕೇಳ್ಕೊಂಡ್ರಪ್ಪ ಪ್ರೈಸ್ ಏನಂತ. ಆಕ್ಚುಲಿ ಹುಡುಗಿರ್ ವಯಸ್ಸು ಕೇಳಬಾರ್ದು ಅಂತ ಹೇಳ್ತಾರೆ. ಹುಡುಗಿರ್ದು ಸೀರೆ, ಹುಟ್ಟಿರೋ ಸೀರೆ ಮತ್ತೆ ಬ್ಲೌಸ್ ಪ್ರೈಸು ಕೇಳಬಾರ್ದು, ಯಾಕಂದ್ರೆ ಕೇಳಿದ್ರೆ ನಿಮ್ ತಲೆ ಸುತ್ತದಂತೂ ಗ್ಯಾರಂಟಿ. ಸೊ ನಾನು ನನ್ನ ಪ್ರೈಸ್ನ ಅಲ್ಲಿಗೆ ಬಿಡ್ತೀನಿ. ಬಟ್ ಈ ಒಂದು ಸಜೆಷನ್ ಮಾತ್ರ ನಿಮಗೆ ಕೊಡ್ತೀನಿ, ಯಾರಂದ್ರೂ ಹುಡುಗಿರ್ ವಯಸ್ಸು, ಅವ್ರು ಹಾಕಿರೋ ಬ್ಲೌಸ್ ಇನ್ ಪ್ರೈಸ್ ಎರಡು ಕೇಳಕ್ ಹೋಗ್ಬೇಡಿ. ಸೊ ವಿತ್ ರೆಸ್ಪೆಕ್ಟ್ ಜನರಿಗೆ ಗೊತ್ತಾಗಬೇಕು ಅಂತ ಹೇಳುವಾಗ ಇದನ್ನ ಇದ್ದೇವೆ. ಇದು ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಗೂ ಪೇಪರ್ಗಳಲ್ಲಿ ಹಾಗೂ ಪತ್ರಿಕೆಗಳಲ್ಲಿ ನಮ್ಮ ಮಿಸ್ಟರ್ ಸುಧೀಂದ್ರ ಅವರು ನಮಗೆ ಸಾಥ್ ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು 150 ಟೈಲರ್ಗಳನ್ನು ಟೋಟಲ್ ಗುರುತಿಸ್ಕೊಳ್ಬೇಕು, ಬೆಸ್ಟ್ ಟೈಲರ್ಸ್ ಅಂತ. ಅದರಲ್ಲಿ 10 ಜನರನ್ನು ಆಯ್ಕೆ ಮಾಡೋಣ ಅಂತ. ಸೊ ಅದರಲ್ಲಿ ವಿನ್ 3 ಕ್ಯಾಟಗರಿ ಇರುತ್ತೆ, ಫಸ್ಟ್, ಸೆಕೆಂಡ್, ಥರ್ಡ್ ಅಂತ. ಸೊ ವಿನ್ ಅಂತ ಹೇಳಿ ವಿನ್ ಆದವರಿಗೆ ನಾವು ಎಲೆಕ್ಟ್ರಿಕಲ್ ಸ್ಟಿಚಿಂಗ್ ಮಿಷಿನ್ ಅನ್ನು ನಾವು ರವಿಕೆ ಪ್ರಸಂಗದ ಮೂಲಕ ಕೊಡ್ತಾ ಇದ್ದೀವಿ 3 ಜನರಿಗೆ. ಇನ್ನೊಂದಷ್ಟು ಕ್ಯಾಶ್ ಪ್ರೈಸ್ ಗಳಿರ್ಬೋದು, ಮೊಬೈಲ್ ಫೋನ್ಸ್ ಇರ್ಬೋದು, ಮೊಬೈಲ್ ಇಂಪಾರ್ಟೆಂಟ್ ಇವಾಗ, ಇಲ್ಲ ಅವರಿಗೆ ಅನುಗುಣವಾಗಿ ಇಲ್ಲ ಬೇರೆ ಮಿಷಿನ್ಸ್ ಅನ್ನು ನಾವು ಕೊಡ್ತಾ ಇದ್ದೀವಿ. ಸೊ ಪ್ಲೀಸ್ ಮೇಡಮ್, ಐ ಥಿಂಕ್ ಇದು ಆಕ್ಚುಲಿ ಒಂದು ತುಂಬಾ ಒಳ್ಳೆ ಥಾಟ್. ಯಾಕಂದ್ರೆ ಐ ಥಿಂಕ್ ಎಲ್ಲರೂ ಅಗ್ರಿ ಮಾಡ್ತಾರೆ, ಪ್ರತಿಯೊಬ್ರು ಲೇಡೀಸಿಗೂ ಒಂದು ಫೇವ್ರೆಟ್ ಟೇಲರ್ ಇದ್ದೇ ಇರ್ತಾರೆ. ಹೌದಾ ಅಲ್ವಾ? ಸೊ ಅವರಿಗೆ ಒಂದು ಡೆಡಿಕೇಶನ್ ಅಂತ ಹೇಳ್ಬೋದು. ಸೊ ನಿಮಗೆ ಗೊತ್ತಿರುವಂತ ಟೈಲರ್ನ ಓಕೆ ನಾಮಿನೇಟ್ ಮಾಡಿ ಇದಕ್ಕೆ. ಓಕೆ, ಸೊ ಈಗ ಒಂದು ಲಾಂಚ್ ಮಾಡುವಂತ ಟೈಮ್ ಈ ಒಂದು ಕಾಂಟೆಸ್ಟ್ ನ ಒಂದ್ಸರಿ ಜೋರಾದ ಚಪ್ಪಲ ಬರಬೇಕು ಫಾರ್ ರವಿಕೆ ಪ್ರಸಂಗ ಟೀಮ್.
ಎರಡು ಕೈ ಮೇಲೆ ಎತ್ತಿ ಜೋರಾದ ಚಪ್ಪಲಿ ಬರಬೇಕು ಫಾರ್ ದಿಸ್ ವಂಡರ್ಫುಲ್ ಒನ್ ಆಫ್ ದ ಬೆಸ್ಟ್ ಡಿಸೈನರ್ ಟೈಲರ್ ಅವಾರ್ಡ್ ನ. ಸೊ ನಿಮ್ಮ ಟೈಲರ್ ನಿಮ್ಮ ಫೇವರೇಟ್ ಟೈಲರ್ ನೀವು ನಾಮಿನೇಟ್ ಮಾಡಿ. ಸೊ ನೋಡೋಣ ಯಾರಿಗೆ ಈ ಸೂಪರ್ ಡೂಪರ್ ಎಲೆಕ್ಟ್ರಿಕ್ ಮಾಡೋದು ಯಾರು? ಸೊ ಐ ಥಿಂಕ್ ಡೆಫಿನೆಟ್ಲಿ ನಾನು ನನ್ನ ಸೋಷಿಯಲ್ ಮೀಡಿಯಾನಲ್ಲಿ ಹಾಕ್ತೀನಿ. ಐ ಥಿಂಕ್ ಅಪ್ಲಿಕೇಶನ್ಸ್ ಬೇಕಾಗುತ್ತೆ, ಅವ್ರು ತುಂಬ ಪರ್ಟಿಕ್ಯುಲರ್ ಆಗಿ ಗೈಡೆನ್ಸ್ ಬೇಕಾಗುತ್ತೆ. ಅಂಥದ್ರಲ್ಲಿ ನಾವು ನನ್ನ ದೃಷ್ಟಿಗೆ ಈಗ ಅಲ್ಲ 12-15 ವರ್ಷದಿಂದ ಸಪೋರ್ಟ್ ಮಾಡ್ತಾ ಇರುವ ಸರ್ ಶ್ರೀ ಸುಧೀಂದ್ರ ವೆಂಕಟೇಶ್ ಅವರು ವೇದಿಕೆಗೆ ಬರಬೇಕು. ಆ್ಯಂಡ್ ವೆರಿ ಕೈಂಡ್ ಆಫ್ ಯು ಸರ್. ಸೊ ವಿತೌಟ್ ಎನಿ ಸೆಕೆಂಡ್ ಥಾಟ್ ನಮಗೆ ಹೇಗೆ ಅಂತ ಹೇಳಿದ್ರೆ ಎನಿ ಟೈಮ್ ಮಾಡಿ ಆ್ಯಡ್ ಬರಬೇಕು, ಬರುತ್ತೆ ಅಷ್ಟೇ. ಸೊ ವೆಲ್ಕಮ್ ಆ್ಯಂಡ್ ಥ್ಯಾಂಕ್ಸ್. ಎಲ್ಲ ಓಕೆ, ಬಟ್ ಓಕೆಗೆ ಇಂಥ ಚಪ್ಪಾಳೆ ಸತ್ತು ಕಡಿಮೆ ಯಾಕೆ? ಒಂದ್ಸರಿ ಜೋರಾದ ಚಪ್ಪಾಳೆ ಬರಬೇಕು. ಚಪ್ಪಾಳೆ ಯಾರು ತಗ್ಗಿಸಿ ಮಾಡಬಾರ್ದು.